ಕೃಷ್ಣಪ್ಪ ಸರ್ ನಮ್ಮನ್ನು ವೆಲ್ಕಮ್ ಮಾಡೋ ಉದ್ದೇಶದಿಂದ ಮುಂಚೆಯೇ ಬಂದು ನಮಗೋಸ್ಕರ ಎಲ್ಲ ವ್ಯವಸ್ಥೆ ಚನ್ನಪಟ್ಟಣದಲ್ಲಿ ದೂರ 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 ಮರ್ತು ಹೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಫ್ರೆಂಡ್ಶಿಪ್ ಡೇ ಈ ಥರ ನಾವು ಓಕೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಡಿನ್ನರ್. ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕಣ್ವ ಹೆರಿಟೇಜ್ ರೆಸಾರ್ಟಲ್ಲಿದ್ದೀನಿ. ಇದು ಹೋಮ್ ಸ್ಟೇನೂ ಕೂಡ ಇದೆ. ನಾವು ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ನಮ್ಮ ನೇತ್ರಮ್ಮನವರು BLV ಟೀಮ್ ವತಿಯಿಂದ ಮತ್ತು ಅನ್ನಪೂರ್ಣ ಮಾತಾ ಟ್ರಸ್ಟ್ ವತಿಯಿಂದ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ನ ಈ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು. ಹಾಗಾಗಿ ನಾವು ಈ ರೆಸಾರ್ಟ್ಗೆ ಇವತ್ತು ಬಂದಿದ್ದೀವಿ ಹೇಳ್ಬಿಟ್ಟು. ಸೊ ಹಂಗಾಗಿ ಒಂದು ವಿಡಿಯೋ ಮಾಡೋಣ, ನಮ್ಮ ವೀಕ್ಷಕರಿಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ತುಂಬ ಅಂದರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಫ್ಯಾಮಿಲಿ ವಿತ್ ಫ್ರೆಂಡ್ಸು ಮತ್ತು ಕಾರ್ಪೊರೇಟ್ ಟೀಮ್ ಔಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ನಾನು ಫಸ್ಟು ಒಂದು ರೌಂಡ್ ಫುಲ್ ರೆಸಾರ್ಟ್ ನೋಡಿಕೊಂಡು ಆಮೇಲೆ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಹಸುನೂ ಇದೆ. ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ನಾವೀಗೇನು ಹೋಗ್ತಾ ಇದ್ದೀವಲ್ಲ, ಇದು ಎಂಟ್ರೆನ್ಸು. ಇದು ಈ ರೆಸಾರ್ಟ್ ಇರೋದು ಚನ್ನಪಟ್ಟಣದಲ್ಲಿ. ಬೆಂಗಳೂರಿಗೆ ತುಂಬ ನಿಯರ್ ಇದೆ. ಹಾಗಾಗಿ ಬೆಂಗಳೂರು ಸರೌಂಡಿಂಗು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಣ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅನ್ನೋರು ಖಂಡಿತ ಈ ರೆಸಾರ್ಟಿಗೆ ಬರ್ಬೋದು. ತುಂಬ ಅಂದರೆ ತುಂಬ ಗ್ರೀನರಿ ಮತ್ತು ತುಂಬ ಪ್ರಶಾಂತವಾಗಿದೆ. ಏನೂ ನಾಯ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ವಿತೌಟ್ ನಾಯ್ಸ್. ನೀವು ಅದು ಎಂಟ್ರೆನ್ಸು. ಈಗ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ ರೈಟ್ ಸೈಡ್ಗೆ ಪಾರ್ಕಿಂಗ್ ಸಿಗುತ್ತೆ. ಇಲ್ಲಿ ವೆಹಿಕಲ್ಸ್ ಪಾರ್ಕ್ ಮಾಡ್ಬೋದು. ಜೊತೆಗೆ ಇಲ್ಲಿ ನೋಡ್ಬೋದು ಮಾವಿನ ಗಿಡಗಳೆಲ್ಲ ಇದೆ ನೋಡಿ. ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಕೂಡ ಈ ಥರ ತೋಟ ಎಲ್ಲ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾವಿನ ತೋಟ ಇದೆ ರೈಟ್ ಆ್ಯಂಡ್ ಲೆಫ್ಟು. ಇದು ನಾವು ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇರೋವಂಥದ್ದು. ತುಂಬ ಫ್ರೆಶ್, ಶಾಂತವಾಗಿರಬೇಕು ಅಂತ ಅಂದರೆ ಖಂಡಿತ ನಾವು ಈ ರೆಸಾರ್ಟ್ನ ಚೂಸ್ ಮಾಡ್ಬೋದು. ಸ್ಟೇ ಮಾಡಲಿಕ್ಕೂ ರೂಮ್ಸ್ ಇದೆ. ಇಲ್ಲಾಂದರೆ ಡೇ ಔಟಿಂಗು, ಮಾರ್ನಿಂಗ್ ಬಂದು ಈವ್ನಿಂಗು ಕೂಡ ಹೋಗ್ಬೋದು. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವು ಈ ರೆಸಾರ್ಟ್ ರೀಚ್ ಆಗೋ ಅಷ್ಟೊಳಗೆ ಆಲ್ಮೋಸ್ಟ್ 10:30 ನಾವೆಲ್ಲ ಬಂದ್ವಲ್ಲ, ಈಗ ಸ್ವಲ್ಪ ಕಾಗಕ್ಕೆ ಅಲ್ವಾ? ಕೃಷ್ಣಪ್ಪ ಸರ್ ನಮ್ಮನ್ನು ವೆಲ್ಕಮ್ ಮಾಡೋ ಉದ್ದೇಶದಿಂದ ಮುಂಚೆಯೇ ಬಂದು ನಮಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲ ಪರವಾಗಿ ಒಂದು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವು ರೆಸಾರ್ಟಿಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಕೂಡ ಅವರು ನಮಗೆ ಬ್ರೇಕ್ಫಾಸ್ಟ್ಗೆ ಏನು ಕಡಿಮೆ ಮಾಡಿಲ್ಲ, ಲೇಟ್ ಆಗಿದೆ ಅಂತ ಏನು ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ನಮಗೆ ಬಿಸಿ ಬಿಸಿಯಾದಂಥ ದೋಸೆ ಮತ್ತು ಇನ್ನೊಂದು ಐಟಮು ಕೇಸರಿ ಬಾತು ಮತ್ತು ಚಿತ್ರಾನ್ನ ರೆಡಿ ಮಾಡಿ ಇಟ್ಕೊಂಡು ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಟಿವಿಟಿ ಏರಿಯಾಗೆ ಬಂದ್ವಿ. ಇಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎರಡೂ ಕೂಡ ಇದೆ. ಬಟ್ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಔಟ್ಡೋರ್ ಆ್ಯಕ್ಟಿವಿಟಿ. ಇದರಲ್ಲಿ ರೋಪಿಂಗ್ ಆ್ಯಕ್ಟಿವಿಟಿ ಫ್ರೆಂಡ್ಸ್. ರೋಪಿಂಗ್ ಆ್ಯಕ್ಟಿವಿಟಿ ಅಂತೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರ್ಗಂತೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಅಷ್ಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಚೈನ್ ಲಿಂಕ್ ಥರ ಮಾಡಿದ್ದಾರೆ. ನೀವು ಒಂದು ಸಾರಿ ನೀವು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದರೆ, ಈ ರೋಪಿಂಗ್ ಆ್ಯಕ್ಟಿವಿಟಿನ ನೀವು ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ಒಂದು ರೌಂಡು ಮುಗಿಸ್ಬಿಡ್ಬೋದು. ನಾವೇನು ನೋಡ್ತಿದ್ದೀವಲ್ಲ, ಇದು ಒಂಥರ ಸ್ಪ್ರಿಂಗ್ ಟೈಪ್ ಆಗೋ ಅಲ್ಲೋಗಿ ನಿಂತ್ಕೊಂಡ್ರೆ ಸಾಕು, ಅದು ಸ್ಪಂಜ್ ಥರ ಮೇಲೆ ಕೆಳಗೆ ಹೋಗುತ್ತೆ.
ನಮ್ಮ ಟೀಮವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಈ ರೋಪ್ ಆ್ಯಕ್ಟಿವಿಟೀಸಿನಲ್ಲೇ. ಪ್ರತಿಯೊಬ್ಬರಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇಲ್ಲಿ ರೋಪ್ ಸೈಕ್ಲಿಂಗ್ ಕೂಡ ಇತ್ತು. ಸೊ ಹಾಗಾಗಿ ಒನ್ ಬೈ ಒನ್, ಬಿಕಾಸ್ ರಶ್ ಆಗಿ ಯಾರೂ ಹೋಗ್ಲಿಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ನಿಧಾನವಾಗಿ ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಬರ್ಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಎಲ್ಲರೂ ಕೂಡ ವಿತ್ ಮ್ಯೂಸಿಕ್ ಈ ರೋಪ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್, ಫುಲ್ ರೆಸಾರ್ಟ್ ಒಂದು ರೌಂಡ್ ಹಾಕೋಣ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ನೀವು ಕೂಡ ನೋಡಿ ಖುಷಿಪಡಿ. ಮಾವಿನ ತೋಟ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವೊಂದು ಫಂಕ್ಷನ್ಗೆ ಹೋಗಿದ್ದಾಗ ಅಲ್ಲೊಬ್ಬರು VIP ಹೇಳ್ತಾಯಿದ್ರು ಮೇಡಮ್ಮು. ಅವ್ರ ಹಸ್ಬೆಂಡ್ ಹೇಳ್ತಿದ್ರಂತೆ, ನೀನೆಲ್ಲಾದರೂ ಹೊರಗಡೆ ಫಂಕ್ಷನ್ಸ್ಗಳಿಗೆ ಹೋಗ್ತೀಯಲ್ಲ ಔಟ್ಸೈಡು, ಅವಾಗ ನನಗೆ ಆಚೆಯಿಂದ ಬೇರೆ ಏನೂ ತರಬೇಡ, ಒಂದು ಬಾಕ್ಸಲ್ಲಿ ಫ್ರೆಶ್ ಹೇರ್ನ ತೊಗೊಂಡು ಬಾ ಅಂತ. ಇಟ್ ಮೀನ್ಸ್ ನಾವು ಪ್ರತಿನಿತ್ಯ ಅಷ್ಟು ಪೊಲ್ಯೂಟೆಡ್ ಹೇರ್ನ ನಮ್ಮ ಬಾಡಿಗೆ ತೊಗೋತಾ ಇರ್ತೀವಿ. ನಾವು ಸಿಟಿ ಒಳಗಡೆ ಇರೋರಿಗೆ ಈ ರೀತಿಯಾದಂಥ ಒಂದು ತಾಜಾ ಫ್ರೆಶ್ ಹೇರ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ದರೆ ಕಣ್ಣಿಗೆ ಆನಂದ, ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಅಷ್ಟು ಅದ್ಭುತವಾಗಿ ಈ ರೆಸಾರ್ಟ್ನ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ದೂರ ನಾವು ಕಣ್ಣಾಯಿಸಿದ್ರು ಕೂಡ ತೋಟ ಥರನೇ ಇದೆ. ಇದು ಸರಿಸುಮಾರು ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಒಂದು 7ರಿಂದ 8 ಎಕರೆ ಇದೆ ಅಂತ ಹೇಳಿದರು. 8 ಎಕರೆನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವೀಗ ನೋಡ್ತಾ ಇರೋದು ಇದು ಎಂಟ್ರೆನ್ಸ್ ಏರಿಯಾ. ಇಲ್ಲಿ ರಿಸೆಪ್ಷನ್ ಏರಿಯಾ ಮತ್ತು ಬಿಲ್ಲಿಂಗ್ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಈಗ ಸದ್ಯಕ್ಕೆ ಯಾರೂ ಕಾಣಿಸ್ತಾ ಇಲ್ಲ. ಇದು ರಿಸೆಪ್ಷನ್ ಏರಿಯಾ. ಇಲ್ಲಿ ಇದು ಎಂಟ್ರೆನ್ಸ್, ನಾವು ರೆಸಾರ್ಟಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿಂದ ನೀವು ಈ ಎಂಟ್ರಿಯಿಂದ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ನೋಡಿದ್ರೆ ನಿಮಗೆ ಬರೀ ಗಿಡಗಳೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ನಾವು ಈ ಕಡೆ ಹೋದರೆ ಇವ್ರದ್ದು ಕುಟೀರ ಇದೆ, ಕಣ್ಮ ಕುಟೀರ ಅಂತ ಹೇಳ್ತಾರೆ ಇದಕ್ಕೆ. ಇಂಥ ದಟ್ಟವಾದ ತೋಟದ ಮಧ್ಯೆ ಈ ಕುಟೀರಗಳು ಮತ್ತು ರೂಮ್ಗಳಿದೆ. ಕೆಲಸದ ಒತ್ತಡ, ಟೆನ್ಷನ್ ಫ್ರೀ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ನಾವು ಇಂಥ ಗ್ರೀನರಿ ಇರೋವಂಥ ರೆಸಾರ್ಟ್ಗಳಲ್ಲಿ, ನಾವು ಹೋಮ್ ಸ್ಟೇಗಳಲ್ಲಿ ಸ್ಟೇ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ರಿಲ್ಯಾಕ್ಸ್ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಶೂಟ್ ಮಾಡ್ತಾನೆ ಲೈವಲ್ಲೇ ಮಾತಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ರೆಸಾರ್ಟಲ್ಲಿ ಮ್ಯೂಸಿಕ್ ಹಾಕಿದ್ರು. ಮ್ಯೂಸಿಕ್ ವಾಲ್ಯೂಮ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಸಾಂಗ್ಸ್ ಮ್ಯೂಸಿಕ್ ಇದ್ದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಮತ್ತೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಬಟ್ ಡೈರೆಕ್ಟಾಗಿ ಮಾತಾಡಿದ್ದನ್ನು ಕೇಳಿದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಅಲ್ಲಿ ಏನು ನೋಡಿದೆ ಅದನ್ನು ಇಮಿಡಿಯೇಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಇದು ಆ್ಯಕ್ಟಿವಿಟಿ ಏರಿಯಾ ನಾನು ಆಲ್ರೆಡಿ ನಿಮಗೆ ಮೊದಲೇ ತೋರಿಸಿದ್ದೆ. ಇದು ಬಂದು ರೋಪಿಂಗ್ ಆ್ಯಕ್ಟಿವಿಟೀಸ್ ಏರಿಯಾಸ್ ಅಂತ ಹೇಳಿಬಿಟ್ಟು. ಇಲ್ಲಿಂದ ರೋಪಿಂಗ್ ಆ್ಯಕ್ಟಿವಿಟಿ ವಿಶೇಷತೆ ಏನು ಅಂತ ಕೇಳ್ತೀರಾ? ನಾನು ಬೇರೆ ರೆಸಾರ್ಟ್ಗಳಲ್ಲೂ ಕೂಡ ರೋಪಿಂಗ್ ಆ್ಯಕ್ಟಿವಿಟೀಸ್ನ ನೋಡಿದ್ದೀನಿ. ಅಲ್ಲೆಲ್ಲ ಹೇಗಿರುತ್ತೆ ಅಂದರೆ ಒಂದೊಂದು ರೋಪಿಂಗ್ ಆ್ಯಕ್ಟಿವಿಟೀಸ್ಗೆ ಸಪ್ರೇಟ್ ಪ್ಲೇಸ್ ಇರುತ್ತೆ, ಅಂದರೆ ಅದು ಸಪ್ರೇಟಾಗಿರುತ್ತೆ. ಇಲ್ಲಿ ಹಾಗಿಲ್ಲ. ನೀವು ಒಂದು ರೋಪಿಂಗ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಒಂದು 10ರಿಂದ 12 ರೋಪಿಂಗ್ ಆ್ಯಕ್ಟಿವಿಟೀಸ್ನ ಲಿಂಕ್ ಮಾಡಿದರೆ, ಕಂಟಿನ್ಯೂ ಕೊಟ್ಟಿದ್ದಾರೆ. ನೀವು ಒಂದಾದ್ಮೇಲೆ ಒಂದು ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ಆ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇದೆ, ಮಕ್ಕಳು ಕೂಡ ಖುಷಿ ಪಡ್ಬೋದು. ಇಲ್ಲೊಂದು ರಂಗಮಂದಿರ ಅಂತ ಇದೆ. ನೀವು ಇಲ್ಲಿ ಏನಾದರೂ ಡ್ಯಾನ್ಸ್ ಪ್ರೋಗ್ರಾಮು, ಸಿಂಗಿಂಗ್ ಪ್ರೋಗ್ರಾಮು, ಆ ಥರ ಏನಾದ್ರು ಕಲ್ಚರ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂದರೆ ಇಲ್ಲಿ ನಮಗೆ ಅವಕಾಶ ಇದೆ. ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್ನ ಆಡಲಿಕ್ಕೂ ಕೂಡ ಇಲ್ಲಿ ನಮಗೆ ಅವಕಾಶ ಇರುತ್ತೆ. ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಚೇರ್ಸ್, ಟೇಬಲ್ಸ್ ಹಾಕಿದ್ದಾರೆ. ನಾವಿಲ್ಲಿ ಟೀಮ್ ವರ್ಕ್ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆ ನಮಗಿದೊಂದು ಸೂಕ್ತವಾದ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಗಿಡ ಮರಗಳನ್ನ ಸೆಂಟ್ರಲ್ಲಿ ಹಾಕಿಲ್ಲ, ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಕಾಫಿ ಟೀಗೆ, ಸ್ನ್ಯಾಕ್ಸ್ಗೆ ಒಂದಷ್ಟು ಟೇಬಲ್ ಚೇರ್ಗಳನ್ನ ಹಾಕಿ ಬಿಟ್ಟಿದ್ದಾರೆ. ಸೊ ಹೀಗೆ ಆಮೇಲೆ ನೆಕ್ಸ್ಟು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಇಲ್ಲಿ ಸ್ಟೇ ಮಾಡಬೇಕಂದ್ರೆ ರೂಮ್ಗಳು ಇದೆ ಅಂತ ಹೇಳಿಬಿಟ್ಟು. ರೂಮ್ಗಳನ್ನ ನಾವು ಬನ್ನಿ ರೂಮ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಆ್ಯಕ್ಚುಲಾಗಿ ಸ್ಟೇಗೆ ಬಂದಿಲ್ಲ. ನಾವು ಡೇ ಔಟಿಂಗ್ ಬಂದಿರೋದು. ಮಾರ್ನಿಂಗ್ 10ಗೆ ಚೆಕ್-ಇನ್ ಇತ್ತು ಮತ್ತು 6ಗೆ ಚೆಕ್ಔಟು. ಈ ರೀತಿ ಪ್ಲ್ಯಾನಲ್ಲಿ ನಾವು ಬಂದಿರೋದ್ರಿಂದ ನಾವು ರೂಮ್ ಒಳಗಡೆ ಎಂಟ್ರಿ ಆಗೋಕ್ಕಾಗ್ತಾಯಿಲ್ಲ. ಬಟ್ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಇಲ್ಲಿ ಮ್ಯಾನೇಜರು ಅಥವಾ ಯಾರು ಮೇಂಟೈನ್ ಮಾಡ್ತಿದ್ದಾರಲ್ಲ
ಅವ್ರ ಹತ್ರ ಕರೆಸಿಬಿಟ್ಟು ರೂಮ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಆಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ರೂಮ್ಗಳು ಹೇಗಿದೆ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ರೂಮ್ಸ್ಗಳನ್ನ ಕಟ್ಟಿದ್ದಾರೆ, ಸುತ್ತ ತೋಟ ಮಾಡಿದ್ದಾರೆ. ನಾವು ವಿಂಡೋಸ್ನ ಓಪನ್ ಮಾಡಿದ್ರೆ ಈ ನಾವು ನೋಡಿದಷ್ಟು ದೂರನೂ ಕೂಡ ಗಿಡ ಮರಗಳೇ ಕಾಣಿಸುತ್ತೆ. ಕಣ್ಣಿಗೆ ಒಂದು ತಂಪು ನೀಡೋವಂಥ ಜಾಗದಲ್ಲಿ ರೂಮ್ಗಳನ್ನ ಕಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇವತ್ತು ವೀಕ್ಡೇ ಬಂದಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಫ್ರೀ ಆಗಿದೆ ಏರಿಯಾ. ಯಾರೂ ಜನ ಇಲ್ಲ, ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಮಾತ್ರ ಇದ್ದೀವಿ, 1-2-3 ಟೀಮ್ ಮಾತ್ರ ಇದ್ದೀವಿ. ಸೊ ಹಾಗಾಗಿ ನಾನು ಕೂಡ ಈಸಿಯಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಈಸಿ ಆಗ್ತದೆ. ಒಂದು ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಉಯ್ಯಾಲನೂ ಸಿಗುತ್ತೆ. ಪ್ಲೇ ಗ್ರೌಂಡ್ಗೆಲ್ಲ ಹೋಗೋಕೆ ಮುಂಚೆ ಖುಷಿ ಆಗುತ್ತೆ. ಒಂದ್ಸರಿ ನಾನು ಉಯ್ಯಾಲ ಮೇಲೆ ಕುತ್ಕೊಂಡ್ಬಿಡ್ತೀನಿ. ನೈಸ್. ಈ ಥರ ಉಯ್ಯಾಲ ಮೇಲೆ ಕುತ್ಕೊಂಡು ಫ್ರೆಶ್ ಏರ್ ತಗೊಳ್ಳೋದು ಅಂದರೆ ಪೂರ್ತಿ ಸಿಟಿ ಏರಿಯಾ ಒಳಗಡೆ ಇರೋರಿಗೆ ನಾನು ಹೇಳ್ತಿರೋದು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿಯಾಗಿ ಒಂದು ಮರದ ಕೆಳಗಡೆ ಉಯ್ಯಾಲೆ ಇಟ್ಟಿದ್ದಾರೆ, ನೋಡ್ಬೋದು. ನಮ್ಮ ಕಡೆ ಬಂದಾಗ ಅಲ್ಲಿರೋ ಎಕ್ವಿಪ್ಮೆಂಟ್ ಎಲ್ಲವನ್ನೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅವಾಗಲೇ ನಮಗೂ ಒಂಥರ ಖುಷಿ ಸಿಗುತ್ತೆ. ಇಲ್ಲಾಂದ್ರೆ ಬಂದ್ವಾಗ ಕೂತ್ಕೋದ್ವಾ ಅಂದರೆ ನಮಗೂ ಅದೊಂದು ಅನುಭವ ಆಗಲ್ಲ ಅಲ್ವಾ? ಹಾಗಾಗಿ ನಾವು ಆದಷ್ಟು ಅಲ್ಲಿರೋ ಈಗ ರೋಪ್ ಆಕ್ಟಿವಿಟೀಸ್ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಇಲ್ಲಿ ವಾಕಿಂಗ್ ಏರಿಯಾ ಇದೆ. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಾವು ಕೊಟ್ಟಿದ್ದ ದುಡ್ಡಿಗೂ ಕೂಡ ವರ್ತ್ ಅನ್ಸುತ್ತೆ, ನಮಗೂ ಕೂಡ ಒಂದು ಖುಷಿ ಸಿಗುತ್ತೆ ಅಲ್ವಾ? ಈಗ ನಾವು ಹೋಗ್ತಾ ಇರೋದು ಡೈನಿಂಗ್ ಹಾಲ್ಗೆ ಹೋಗೋಣ ಬನ್ನಿ. ಹಿಂಗೆ ಹಾಂ ಏನು ಸರ್ ಸ್ಪೆಷಲ್, ಲೋಕಲ್ ಸ್ಪೆಷಲ್ ಏನಾದರೂ ಕೊಡ್ತೀರಾ ನೀವು ಇಲ್ಲಿ? ಕಸ್ಟಮರ್ ಓ ಸೂಪರ್ ನೈಸ್. ಅಂದರೆ ನಿಮ್ಮದು ಮೆನು ಜೊತೆಗೆ ಕಸ್ಟಮರ್ ಏನು ಇಂಟ್ರೆಸ್ಟ್ ಪಡ್ತಾರೆ? ಓಕೆ. ಜನರಲ್ ಆಗಿ ಏನು ವೆಜ್ಜಲ್ಲಿ ಏನಿರುತ್ತೆ? ವೆಜ್ಜಲ್ಲಿ ಅದೇ ಚಪಾತಿ, ಓಕೆ. ಹಾಂ, ಚಪಾತಿ ಜೊತೆಗೆ ಒಂದು ವೆಜ್ ಕರಿ ಮಾಡ್ತೀವಿ ಅಥವಾ ದಾಲ್, ಓಕೆ. ಅವ್ರದೇ ಆಪ್ಷನ್ಸ್ ಕೊಡ್ತೀವಿ. ಈಗ ನಮ್ಮ ವೆರೈಟೀಸ್ ಏನೇನಿದೆ ನಾವು ಮಾಡ್ತೀವಿ ಹಾಂ, ಅದನ್ನ ಓಕೆ. ಅವ್ರಿಗೆ ಆಪ್ಷನ್ಸ್ ಕೊಡ್ತೀವಿ. ಹಾಂ ಹಾಂ, ಅದು ಒಂದು ಕರಿ ಐಟಮ್ಸ್ ಕೊಡ್ತೀವಿ, ಒಂದು ಡ್ರೈ ಐಟಮ್ಸ್ ಕೊಡ್ತೀವಿ, ಓಕೆ ಮತ್ತೆ ಒಂದು ಪಲ್ಯ ತರ ಇರುತ್ತೆ ವೆಜ್ ಅಲ್ಲಿ. ಓಕೆ. ಒಂದು 12 ಐಟಮ್ಸ್ ಇರುತ್ತೆ. 12 ಐಟಮ್ಸ್ ಇರುತ್ತೆ. ಅದ್ರ ಜೊತೆಗೆ ನಾನ್ ವೆಜ್ ಅಲ್ಲಿ ಒಂದು ಬಫೆನಲ್ಲಿ ಇರುವಂತದ್ದು ಒಂದು ಚಿಕನ್ ಕರಿ, ಚಿಕನ್ ಡ್ರೈ 2 ಐಟಮ್ಸ್ ಇರುತ್ತೆ. ಅದು ಇನ್ನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಐಟಮ್ಸ್ ಅಲ್ಲಿ ಅವ್ರಿಗೆ ಬೇಕಂತಂದ್ರೆ ಏನು ಬೇಕೋ ವೆರೈಟಿ ನಾವು ಮಾಡ್ಕೊಡ್ತೀವಿ. ಮಟನ್ ಆಗಲಿ, ಫಿಶ್ ಆಗಲಿ, ಅದು ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾವು ಅದನ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಐಟಮ್ಸ್ ಬೇಕೋ ಅದನ್ನು ಕೊಡ್ತೀವಿ. ಬಿರಿಯಾನಿ ಕೂಡ ಆಪ್ಷನ್ಸ್ ಇರುತ್ತೆ ಅವ್ರಿಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕಂತಂದರೆ ಅವ್ರಿಗೆ ಕ್ರೌಡ್ ಇದ್ದಾಗ ಇಡ್ಲಿ ವಡೆ ಕಾಮನ್ ಆಗಿ ಮಾಡ್ತೀವಿ. ಅದ್ರ ಜೊತೆಗೆ ರೈಸ್ ಐಟಮ್ಸ್ ಒಂದಿರುತ್ತೆ, ಪೊಂಗಲ್ಲು, ಲೆಮನ್ ರೈಸು, ಪಲಾವು, ಆ ಥರ ಒಂದು ಸ್ವೀಟ್ ಐಟಮ್ಸ್ ಕೇಸರಿ ಬಾತ್ ಕೊಡ್ತೀವಿ. ಮತ್ತು ಬ್ರೆಡ್ ಆಮ್ಲೆಟ್ ಇರುತ್ತೆ, ಅಥವಾ ಬಾಲ್ಡ್ ಎಗ್ ಬೇಕಂದರೆ ಅವ್ರ ಆಪ್ಷನ್ಸ್ ಅವ್ರ ಪ್ರಕಾರನೇ ಮಾಡಿಕೊಡುವಂಥದ್ದು. ಕಟ್ ಫ್ರೂಟ್ ಇರುತ್ತೆ ಅದ್ರ ಜೊತೆಗೆ, ಅಂದರೆ ವಾಟರ್ ಮಿಲನ್ನು ಮತ್ತು ಪಪಾಯ ಇರುತ್ತೆ. ಅಷ್ಟು ಬ್ರೇಕ್ಫಾಸ್ಟ್ ಮೆನು ಇರುತ್ತೆ. ಚನ್ನಪಟ್ಟಣ ಸ್ಪೆಷಲ್ ನಾವು ಸದ್ಯದಲ್ಲಿ ಗಾರ್ಲಿಕ್ ಚಿಕನ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಗಾರ್ಲಿಕ್ ಚಿಕನ್ ಅನ್ನ ಮಾಡ್ಕೊಡ್ತೀವಿ. ಅದು ಚನ್ನಪಟ್ಟಣ ಸ್ಪೆಷಲ್ ಅಂತಲ್ಲ, ಕಣ್ವ ಸ್ಪೆಷಲ್ ಅಂದ್ಬಿಟ್ಟು ಮಾಡ್ತಾ ಇದೀವಿ ಅದನ್ನ. ಚನ್ನಪಟ್ಟಣ ಸ್ಪೆಷಲ್ ಅಂತ ಇದು ಮಾಡ್ತೀವಿ. ಆ ಥರದ್ದೇನು ನಾವು ಸ್ಪೆಷಲ್ ಇದನ್ನ ಮಾಡಿಲ್ಲ. ಅಂದ್ರೆ ಕಾಮನ್ ಆಗಿ ಈಗ ವಡಾನೆ ಇದು ಉದ್ದಿನ ಬರುತ್ತಲ್ಲ, ಅದು ಚನ್ನಪಟ್ಟಣದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಓಡುವಂಥದ್ದು ಎಲ್ಲ ಹೋಟೆಲ್ಗಳಲ್ಲಿ. ನಾವು ಇಡ್ಲಿ ವಡೆ ಜೊತೆಗೆ ಕಾಮನ್ ಆಗಿ ಕೊಡ್ತಾ ಇರೋದ್ರಿಂದ ಅದನ್ನ ಸ್ಪೆಷಲ್ ಅಂತ ಮೆನ್ಷನ್ ಮಾಡಿಲ್ಲ. ನಾನ್ ವೆಜ್ ಅಲ್ಲಿ ಬಂದು ಗಾರ್ಲಿಕ್ ಚಿಕನ್ ಅನ್ನ ಇದು ಮಾಡ್ತೀವಿ. ವೆಜ್ ಅಲ್ಲಿ ಬಂದು ಪನ್ನೀರಲ್ಲಿ ಎನಿ ವೆರೈಟಿ ಅದನ್ನ ನಾವು ಸ್ಪೆಷಲ್ ತರ ಮಾಡ್ಕೊಡ್ತೀವಿ. ಇದಿಷ್ಟು ಅಂದ್ರೆ ಈಗ ನೀವು ಎಷ್ಟು ಜನ ಒನ್ ಟೈಮ್ ಬುಕಿಂಗ್ ಏನು ತಗೊಳ್ತೀವಿ? ಟೋಟಲಿ ಈಗ ನಾವು ಎಷ್ಟೇ ಗ್ರೂಪ್ ಬುಕಿಂಗ್ ಆದ್ರೂ ಮ್ಯಾಕ್ಸಿಮಮ್ ಅಂದ್ರೆ 100 ಮೆಂಬರ್ಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ತಗೊಳಲ್ಲ. ಡೈನಿಂಗ್ ಹಾಲ್ ಇದೊಂದೇನೆ. ಬೇಕಂತಂದ್ರೆ ಡಬಲ್ ಬಫೆ ಮಾಡ್ಬೇಕಂತಂದ್ರೆ ಅಲ್ಲಿ ಕೆಳಗಡೆ ಇದೆ, ಅಲ್ಲಿ ಟೆಂಟ್ ಏರಿಯಾ ಇದೆ, ಇದು ಸ್ಟೇಜ್ ಅಂತ ಮಾಡ್ಕೊಂಡಿದ್ವಿ, ರಂಗಮಂದಿರ ಅಂತ ಇದೆಯಲ್ಲ, ಅಲ್ಲಿ ಮಾಡ್ಕೊಡ್ತೀವಿ. ಅದನ್ನ ಜನ ಜಾಸ್ತಿ ಆಯ್ತಂದ್ರೆ ಅಂದ್ರೆ ಒಂದು 60-70 ಮೆಂಬರ್ಸ್ ತನಕ ಇಲ್ಲೇನೆ ಮೇಂಟೈನ್ ಮಾಡ್ತೀವಿ. ಸೊ ಎಬೋವ್ 70 ಆಯ್ತಂತ ಅಂದ್ರೆ ನಾವು ಅದನ್ನ ಚೇಂಜ್ ಮಾಡ್ತೀವಿ. ಇದು ಡಬಲ್ ಕಟ್ ರೂಮ್ ಅಲ್ಲ? ಡಬಲ್ ಕಟ್ ರೂಮ್ ಅಂದ್ರೆ ರೂಮ್ ಇದೆ ಸೇಮ್ ಸ್ಟೈಲ್. ಒಂದು ರೂಮ್ ಅಲ್ಲಿ ಮಿನಿಮಮ್ ಅಂತಂದ್ರೆ 4 to 5 ಮೆಂಬರ್ಸ್ ಸ್ಟೇ ಮಾಡೋ ತರ ಪ್ಲಾನಿಂಗ್ಸ್ ಇದೆ. ಓಕೆ. ಹಾಗಾಗಿ ಗ್ರೂಪ್ ಸ್ಟೇ ಮಾಡೋದಕ್ಕೆ ಅಂತಾನೆ ಸ್ಪೇಷಿಯಸ್ ಆಗಿರುವಂತ ರೂಮ್ಗಳನ್ನ ಮಾಡಿದ್ದೀವಿ. ಓಕೆ. ಅದ್ರ ಜೊತೆಗೆ ನಮ್ದು ಬಾತ್ರೂಮ್ ಸ್ಪೆಷಲ್ ಏನಂತಂದ್ರೆ ನ್ಯಾಚುರಲ್ ಸನ್ಲೈಟ್ ಇರುತ್ತೆ. ಓಕೆ. ವಿತ್ ಗ್ರೀನರಿ. ವಿತ್ ಗ್ರೀನರಿ ಇರುತ್ತೆ, ನ್ಯಾಚುರಲ್ ಲೈಟ್ ಇರುತ್ತೆ, ಸೇಫ್ಟಿಗೋಸ್ಕರ ಗ್ಲಾಸ್ ಫಿಟ್ಟಿಂಗ್ ಕೂಡ ಇದೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ.
ಕೇಳಿಸ್ಕೊಂಡ್ರಿ ಅನ್ಸುತ್ತಲ್ಲ ಫ್ರೆಂಡ್ಸ್. ನೋಡಿ ಈ ರೀತಿ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಗಾರ್ಡನ್ ಫೀಲ್ ಆಗಿ ಅಂದ್ಬಿಟ್ಟು ಹಾಂ. ಅದನ್ನು ಸ್ವಲ್ಪ ಬಟ್ ನೈಟೆಲ್ಲ ಹಿಂಗೆ ಭಯ ಆಗಲ್ವಾ? ಏನು ಭಯ ಇಲ್ಲ. ಅದಕ್ಕೆ ಗ್ಲಾಸ್ ಯಾರು ಹೊರಗಡೆ ಇಳಿಬಾರ್ದು ಅಂತಲೇ ಮಾಡಿರೋದಲ್ಲ. ಓಕೆ, ಇಲ್ಲಿ ಈ ರೀತಿ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ನೈಸ್, ಇದು ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಿಮಗೆ ಲೈಟೇ ಇಲ್ಲ. ನೈಟ್ ಮಾತ್ರ ಲೈಟಿಂಗ್ ಇದೆ, ಬಟ್ ಮಾರ್ನಿಂಗ್ ನ್ಯಾಚುರಲ್ ಸನ್ಲೈಟ್ ಬೀಳೋ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್. ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ, ವಾಶ್ರೂಮು ನೀಟಾಗಿ ಕೂಡ ಇದೆ. ಪರ್ ಪರ್ಸನ್ 2,500 ಚಾರ್ಜ್ ಮಾಡ್ತಾ ಇದ್ದೀನಿ. AC ರೂಮ್ಗೆಲ್ಲ 2,500 per person ಇರುತ್ತೆ. Okay. AC ರೂಮ್ ಬೇಕಂತಂದ್ರೆ 3,000 rupees per person. ಓಕೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್. ಓಕೆ, ಇದು ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ, ಹಾಂ. ಮತ್ತೆ IT ಇರುತ್ತೆ. ಓಕೆ ಇಲ್ಲಿ ಬಂದು ಸ್ಟೇ ಮಾಡೋದಂತವ್ರಿಗೆ ಮಾರ್ನಿಂಗ್ ಟ್ರೆಕಿಂಗ್ ಕೂಡ ಇರುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ಟ್ರೆಕಿಂಗ್ ಕರ್ಕೊಂಡು ಹೋಗ್ತೀವಿ. ಓಕೆ ಮತ್ತೆ ನೈಟ್ ಅಲ್ಲಿ ಕ್ಯಾಂಪ್ ಫೈರ್ ಮ್ಯೂಸಿಕ್ ಇರುತ್ತೆ. ಓಕೆ ಅಲ್ಲಿ 10:30 ತನಕ ಹಾಂ. ಟೇಬಲ್ ಸರ್ವಿಸ್ ಇರುತ್ತೆ. ಓಕೆ ಫುಡ್ಗೆ ರಾತ್ರಿ ಊಟಕ್ಕೆ ಹಾಂ. ಊಟಕ್ಕೆ ಬರ್ತೀವಿ. ಓಕೆ, ಕ್ಯಾಂಪ್ ಫೈರು ಇರುತ್ತೆ, ಪ್ಲಸ್ ಮ್ಯೂಸಿಕ್ಕು. ಇದು ರೈನ್ ಡ್ಯಾನ್ಸ್ ಇರುತ್ತೆ. ರೈನ್ ಡ್ಯಾನ್ಸ್ ಬಂದು ಡೇ ಟೈಮ್ ಇರುತ್ತೆ. ಡೇ ಟೈಮು ಡೇ ಟೈಮ್ ಇರುತ್ತೆ. 6 o'clockಗೆ ಅನ್ಸುತ್ತಲ್ಲ. 6 o'clock ತನಕ ಇರುತ್ತೆ. Okay. 6 o'clock ಎಬೋ ಆದಮೇಲೆ ಹಾಂ. ಕ್ಯಾಂಪ್ ಫೈರ್ ಆನ್ ಅಲ್ಲಿ ಮ್ಯೂಸಿಕ್ ಬರುತ್ತೆ. ಓಕೆ ಓಕೆ ಫೈನ್. ರೂಮ್ಗಳನ್ನು ತುಂಬ ನೀಟಾಗಿದೆ. ಈಗ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಬೆಡ್ಗಳು ಏನಾದ್ರು ಫ್ಲೋರಲ್ಲಿ ಹಾಕೊಡ್ತೀವಿ. ಫ್ಲೋರಲ್ಲಿ ಹಾಂ ಇಲ್ಲಿದೆಯಲ್ಲ Extra beds. ಬೆಡ್ಸ್ ಇದೆ. ಓಕೆ, ಫ್ಲೋರಲ್ಲೂ ಹಾಕ್ತಾರೆ. ಚೆನ್ನಾಗಿದೆ ಸರ್. ಓಕೆ ನೈಸ್. ಇದು ಕಣ್ವ ಕುಟೀರ. ಇಲ್ಲಿ ನೋಡ್ತಿರ್ಬೋದು, ಇದು ಫ್ಯಾಮಿಲಿಗೆ ಅಂದರೆ ಬುಕ್ ಮಾಡ್ಕೋಬೋದು. ಹಾಂ, ಬಂದರೆ ಈ ಕುಟೀರನ ಬುಕ್ ಮಾಡ್ಕೋಬೋದು. ಇದನ್ನು ಕಣ್ವ ಕುಟೀರ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಒಂದು 10 ಜನ ಇರ್ಬೋದು ಅಂತ ಹೇಳ್ತಾರೆ. ಫ್ಯಾಮಿಲಿ ಫ್ರೆಂಡ್ಸು 10-15 ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನ ಬಂದರೆ ಈ ಒಂದೇ ಕುಟೀರದಲ್ಲಿ ಇರಬೇಕು, ಒಂದೇ ರೂಮಲ್ಲಿ ಇರಬೇಕು ಅಂದರೆ ಈ ಕುಟೀರನ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಒಳಗಡೆನೂ ಕೂಡ ಹೇಗಿದೆ ಅಂತ. ನೀವು ನೋಡ್ಬೋದು, ಎಷ್ಟು ದೂರ ನಾವು ಕಣ್ಣಾಡಿಸಿದ್ರು ಗ್ರೀನರಿ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ತೋಟಗಳು ಜಾಸ್ತಿ, ಗಿಡಗಳು ಹಾಕಿದೆ. ಮಾವಿನ ಗಿಡಗಳೇ ಜಾಸ್ತಿ ಇದೆ. ನಾವು ಎಲ್ಲಿ ಸುತ್ತ ಕಣ್ಣಾಯಿಸಿದ್ರು ಕೂಡ ಮಾವಿನ ಗಿಡಗಳನ್ನೇ ನಾವು ನೋಡ್ಬೋದು. ಮತ್ತು ಇಲ್ಲಿ ಬಿದ್ರು ಗಿಡನೂ ಇದೆ ನೋಡಿ. ನಿಜವಾಗ್ಲೂ ಫ್ರೆಂಡ್ಸ್ ಇದು ಕಣ್ವ ಕುಟೀರ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ. ಜಾಸ್ತಿ ಜನ ಇದ್ದಾರೆ ಅಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಫ್ಯಾಮಿಲೀಸ್ ಒಂದೇ ಕಡೆ ಇದ್ದು ಕೂತ್ಕೊಂಡು ಹರಟೆ ಹೊಡಿಬೇಕು, ಎಂಜಾಯ್ ಮಾಡಬೇಕು, ಚೂಸ್ ಮಾಡ್ಬೋದು. ಓಕೆ, ಒಂದು ಬೆಡ್ರೂಮ್ ಕೂಡ ಇದೆ. ಹಾಂ, ಇದು ಎಂಟ್ರೆನ್ಸು, ಇದು ಹಾಲಲ್ಲ. ಇದು ಎಷ್ಟು ಹಾಲೇ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮ್ಸೆ ನೀವು 10-15 ಜನ ಕುತ್ಕೊಂಡಿಲ್ಲ ಹರಟೆ ಹೊಡೆಯೋಕ್ಕೆ ಹೇಳಿ ಮಾಡಿಸ್ದಂಗಿದೆ. ಈ ಎಕ್ಸ್ಟ್ರಾ ಚೇರ್ಗಳಿದೆ, ಸೋಫಾ ಇದೆ, ಟಿ ವಿನೂ ಕೂಡ ಇದೆ ಹಾಲಲ್ಲಿ. ಹಾಗೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಬೆಡ್ ನೋಡ್ಬೋದು. ಇಲ್ಲಿ ಈ ಕುಟೀರ ಸ್ಪೆಷಲ್ ಕಿಚನ್ ಇದೆಯಲ್ಲ ಸರ್? ಕಿಚನ್ ಇದೆ. ಹಾಂ, ಮಾಡ್ಕೊಳ್ಳಲ್ಲ. ಆಪ್ಷನ್ಸ್ ಇದ್ರೆ ಬೇಕಾದ್ರೆ ಮಾಡ್ಕೋಬಹುದು. ಸಣ್ಣ ಸ್ನಾಕ್ಸ್ ಐಟಮ್ಸ್ ನಾವು ಓನ್ ಆಗಿ ಹೋಮ್ ಮೇಡ್ ಮಾಡ್ಕೋತೀವಿ ಅಂದ್ರೆ ಹಾಂ, ಮಾಡ್ಕೋಬಹುದು. ಓಕೆ, ಬಟ್ ಒಂದು ಕಿಚನ್ ಸೆಟಪ್ ಮಾಡಿದ್ದೀರಾ? ಹೌದು, ಹಾಂ, ಒಂದು ಫ್ಯಾಮಿಲಿ ಮನೆ ಥರನೇ ಇದು ಮಾಡಿರೋದು. ಓಕೆ, ನೀವು ಹೋಗಿ. ಹಾಂ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಓಕೆ ಪ್ಲಸ್ ಇದು ಬೆಡ್ರೂಮ್, ಇಲ್ಲಿ AC ಇದೆ. ಓಕೆ, ವಿತ್ AC ರೂಮು. ಇಲ್ಲಿ ವಾರ್ಡ್ರೋಬ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಇದು ಕಾಸ್ಟ್ ವೈಸ್ ನೋಡೋದಾದರೆ ಕಾಸ್ಟ್ ಪ್ರೈಸ್ ಬಂದು ನಾನ್ AC ರೂಮ್ ಏನು ಚಾರ್ಜ್ ಮಾಡ್ತೀವಿ ಅದರ 2,500 per person ಮಾಡ್ತೀವಿ, ಇನ್ಕ್ಲೂಡಿಂಗ್ 2,500 per person. ಓಕೆ, 10 ಜನ ಅಂದರೆ ಇಲ್ಲಿ ಹೇಗೆ? ಡಬಲ್ ಕಾಟ್ 2 ಇರುತ್ತೆ. ಹಾಂ. ಎಕ್ಸ್ಟ್ರಾ ಬೆಡ್ ಅದು ಸೋಫಾ ಅಲ್ಲ, ಅದು ಓಕೆ, ಆಕ್ಚುಲಿ ಸೋಫಾ ತರ ಮಾಡಿರೋದು. ಓಕೆ, ಅದೆಲ್ಲ ಬೆಡ್ಸ್. ಅದೆಲ್ಲ ಬೆಡ್ಸ್ ಅದು. ಓಕೆ, ಹಾಂ, ನಾವು ಎಕ್ಸ್ಟ್ರಾ ಹಾಕೊಡ್ತೀವಿ. ಓಕೆ ಓಕೆ
ನೆಕ್ಸ್ಟ್ ಇಲ್ಲಿ ಆರಾಮಾಗಿ ಏನಂತ ಅಂದ್ರೆ ಇದೊಂದು ಕಾನ್ಸೆಪ್ಟ್ ಏನಕ್ಕೆ ನಾವು ಮಾಡಿದೀವಿ ಅಂತ ಅಂದ್ರೆ ಓಕೆ ಈಗ ಹಳ್ಳಿ ಲೈಫ್ ಜನಗಳಿಗೆ ಮರ್ತೋಗ್ತಾ ಇದೆ. ಹಾಂ ಈಗ ಏನಂದ್ರೆ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಕೆಳಗಡೆ ಮಲ್ಕೊಂಡು ಅವ್ರ ಹರಟೆ ಹೊಡೆಯೋದಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣ. ಕಾನ್ಸೆಪ್ಟ್ ಅದೊಂದು ಮತ್ತೆ ಫ್ರೆಂಡ್ಸ್ ಗ್ರೂಪ್ ಈಗ ಕ್ಲಾಸ್ಮೇಟ್ ಇರ್ತಾರೆ, Okay. ಎಷ್ಟೋ ದಿವಸ ಹಿಂದೆ ಸ್ಕೂಲಲ್ಲಿ ಸಿಕ್ಕಿರ್ತಾರೆ, ಅದು ಬಿಟ್ರೆ ಮತ್ತೆ ಸಿಗಕ್ಕಾಗಿರಲ್ಲ. ಹೌದು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಒಂದು ಆರಾಮಾಗಿ ನೆಲದಾಗ ಕೂತ್ಕೊಂಡು ಮಾತಾಡೋ ಮಜಾನೇ ಬೇರೆ ಅಲ್ವಾ? ನಿಜ ನಿಜ. ಅದಕ್ಕೋಸ್ಕರ ಅದೇ ಕಾನ್ಸೆಪ್ಟ್ ಮೇಲೆ ಇದನ್ನ ಮಾಡಿರೋದು. ನೈಸ್ ನೈಸ್. ನಾವು ಬೇರೆ ಟೈಮಲ್ಲಿ ಬಂದಾಗ ಈ ಸೋಫಾ ತರ ಇದು ಸೆಟಪ್ ಮಾಡ್ತೀವಿ, Okay. ಅದು ಎಕ್ಸ್ಟ್ರಾ ಬೆಡ್ಸ್ ಹಾಕೊಡ್ತೀವಿ. ಆಕ್ಚುಲಿ ಅದು ಎಕ್ಸ್ಟ್ರಾ ಬೆಡ್ಸ್ ಅದು. ಓಕೆ ಓಕೆ ನೈಸ್ ಸರ್, ಚೆನ್ನಾಗಿದೆ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಅದೇ ಇದು ಸರೌಂಡಿಂಗ್ ಏನು ಪ್ಲೇಸ್ ಇದೆ ಅಂತ ಹೇಳಿದ್ರಿ? ಅದೇ ನಿಯರ್ ಬೈ ಬೋಟಿಂಗ್ ಇದೆ, ಸ್ಪೀಡ್ ಬೋಟಿಗೆ. ಹಾಂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಮ್ಮಲ್ಲಿ ಬಂದ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತೀವಿ, ಹಾಂ ಹಾಂ ಹೋಗಿ ಬರೋರು ಯೂಸ್ ಮಾಡ್ಕೋಬಹುದು. Okay. ಒಳ್ಳೊಳ್ಳೆ ಟೆಂಪಲ್ಗಳಿದೆ. ರಾಮನಗರನೇ ಆದಷ್ಟು ಬೆಟ್ಟಗಳ ಪ್ರದೇಶ ಅಂತ ಹೇಳ್ತಾರೆ. ಹೌದು. ಸುತ್ತಮುತ್ತ ಇರುವಂತ ಬೆಟ್ಟಗಳು ನಮ್ಗೆ ಹತ್ರ ಇರುವಂತದ್ದು ಕೆಂಗಲ್ ಹನುಮಂತರಾಯನ ದೇವಸ್ಥಾನ ತಿರುಪತಿಗೆ ಸಮಾನವಾಗಿರುವಂತದ್ದು. ಓಕೆ. ಅದ್ರ ಜೊತೆಗೆ ಅಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಚನ್ನಪಟ್ಟಣದಲ್ಲಿದೆ. ಹಾಂ ಹಾಂ ಅದು ಇಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ Okay. ರೆಸಾರ್ಟ್ ಇಂದ. ಹಾಂ 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 ಅದು ಅಂಬೇಗಲ್ ಕೃಷ್ಣ ದೇವಸ್ಥಾನ, ಅದು ಗೊತ್ತಿರ್ಬೋದು. ಅದು ಹೆಚ್ಚು ಕಮ್ಮಿ ಒಂದು 2.5 ವರ್ಷ ಹಿಂದಿನ ಕಾಲದ ದೇವಸ್ಥಾನ. ಓಕೆ. ಮತ್ತೆ ಬೊಂಬೆಗಳ ನಗರಿ ಚನ್ನಪಟ್ಟಣ ಇಲ್ಲಿಂದ 10 ಕಿಲೋಮೀಟರ್ ಅಷ್ಟೇ. ಹಾಂ 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 ಒಳ್ಳೆ ಬೊಂಬೆ ಕಣ್ಣಾರೆ ನೋಡ್ಬೋದು, ಅದನ್ನ ಯಾವ ತರ ಮಾಡ್ತಾರೆ ಅಂತ. ಓಕೆ. ಕಣ್ಣಾರೆ ನೋಡ್ಬೋದು, ಪ್ಲಸ್ ಪರ್ಚೇಸಿಂಗ್ ಮಾಡ್ಬೋದು. ಓಕೆ. ಇಲ್ಲಿ ಉಳ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ಅದೊಂದು ಎಂಟರ್ಟೈನ್ಮೆಂಟ್ ಮಾಡ್ಕೋಬಹುದು. ಹೌದು. ಓಕೆ. ಸರೌಂಡಿಂಗ್ ಪ್ಲೇಸಸ್ ಕವರ್ ಮಾಡ್ಕೋಬಹುದು. ಓಕೆ. ಮತ್ತೆ ಶೋಲೆ ಫಿಲ್ಮ್ ಶೂಟಿಂಗ್ ಆಗಿರುವಂಥದ್ದು ಶೋಲೆ ಹಿಲ್ಸ್ ಅಂತ ಅನ್ಕೊಂಡಿದೆ. ಹಾಂ ಹಾಂ ಅದು ಕೂಡ ಇದೆ. ರೇಷ್ಮೆ ನಗರಿ ಅಂತ ಅಂತಾರೆ. ರೇಷ್ಮೆ ಗೂಡು ಹೇಗೆ ಬೆಳೀತಾರೆ ಅದ್ರ ಬಗ್ಗೆ ಹಳ್ಳಿಗಳಿಗೆ ಹೋಗಿದ್ರೆ ನೀವು ತಿಳ್ಕೋಬಹುದು. ನಮ್ಮ ಕಡೆಯಿಂದ ಬೇಕಾದ್ರೆ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಓಕೆ. ನೈಸ್ ನೈಸ್ ಸರ್. ಈ ಒಂದು ಪ್ಲೇಸಿಗೆ ಬಂದರೆ ನಾವು ಸಾಕಷ್ಟು ಪ್ಲೇಸ್ಗಳಿಗೆ ಇಲ್ಲಿ ಹೋಗ್ಬೋದು ಅಲ್ವಾ? ಓಕೆ. ಥ್ಯಾಂಕ್ ಯು ಸರ್. ಹಾಂ ಥ್ಯಾಂಕ್ ಯು. ಇರಲ್ಲ ಫ್ರೆಂಡ್ಸ್, ನಮ್ಗೆ ಅವರು ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು. ನಾವಿಲ್ಲಿ ಒನ್ ಡೇ ಪ್ಲ್ಯಾನ್ ಹಾಕಿದರೆ ನಾವಿಲ್ಲಿ ಇದೊಂದು ರೆಸಾರ್ಟಲ್ಲಿ ಸ್ಟೇ ಮಾಡೋದಲ್ದೇ ಇದ್ರ ಸುತ್ತಮುತ್ತಲಿರುವಂಥ ಪ್ಲೇಸ್ಗಳನ್ನು ಕೂಡ ನಾವು ಕವರ್ ಮಾಡ್ಕೋಬೋದು. ಅವ್ರು ಹೇಳ್ದಂಗೆ ಚನ್ನಪಟ್ಟಣ ಅಂದ್ರೆ ಗೊಂಬೆ ನಗರಿ ಅಂತ ಹೇಳ್ತಾರೆ, ಅಲ್ಲಿಗೂ ಕೂಡ ನಾವು ಹೋಗ್ಬೋದು. ಹೀಗೆ ಅಂದರೆ ನಾವು ಒಂದು ಸ್ವಲ್ಪ ಒಂದು ನೈಟ್ ಸ್ಟೇ ಮಾಡಿದ್ರೆ ನಾವು ಇಷ್ಟು ಪ್ಲೇಸಸ್ನ ಕವರ್ ಮಾಡಿಕೊಂಡು ಹೋಗ್ಬೋದು. ನನಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಪ್ರಶಾಂತವಾಗಿದೆ. ನನಗೆ ಯಾವ ಗದ್ದಲನೂ ಇಲ್ಲ, ಯಾವ ಸೌಂಡು ಇಲ್ಲ. ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಸ್ವಲ್ಪ ಅವ್ರು ಹೇಳೋ ಪ್ರಕಾರ ಬುಕ್ಕಿಂಗು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಟೀಮ್ ಒಂದು ಮತ್ತು ಇನ್ನೊಂದು 2-3 ಜನ ಕಸ್ಟಮರ್ಸ್ ಇದ್ದರು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಸುಮಾರು ಇದು 7 ಎಕರೆನಲ್ಲಿ ಈ ಹೋಮ್ ಸ್ಟೇ ಇದೆ. ನಾನು ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಇನ್ನು ಪೂರ್ತಿ ಇದೆಲ್ಲ ತೋಟ ಏರಿಯಾ ಇದೆ, ಗ್ರೀನರಿ. ಸೊ ಅಲ್ಲೆಲ್ಲ ಹೋಗ್ಲಿಕ್ಕಾಗಿಲ್ಲ. ಇಲ್ಲಿ ಎಲ್ಲ ಆರಾಮಾಗಿ ನೀವು ರೆಸ್ಟ್ ಮಾಡ್ಬೋದು. ಕುತ್ಕೊಂಡು ಹರಟೆ ಹೊಡೆಯೋಕ್ಕೆ ಮಾತಾಡಲಿಕ್ಕೂ ಕೂಡ ಒಳ್ಳೆ ಸ್ಪೇಸ್ ಅಂತ ಅನಿಸುತ್ತೆ. ಮತ್ತು ಏನಾದರೂ ಇಂಟರ್ನಲ್ ಗೇಮ್ಸು, ಟೀಮ್ ಔಟಿಂಗ್ ಎಲ್ಲ, ಕಾರ್ಪೊರೇಟ್ ಔಟಿಂಗ್ ಎಲ್ಲ ಬಂದಾಗ ಇಲ್ಲಿ ಗೇಮ್ ಆಡಲಿಕ್ಕೂ ಪ್ಲೇಸ್ನ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಏನಾದರೂ ಎಕ್ವಿಪ್ಮೆಂಟ್ ಬೇಕಂದರೆ ಪ್ರೊವೈಡ್ ಮಾಡ್ತಾರೆ. ನೀವು ಇಂಟರ್ನಲ್ ಗೇಮ್ಸ್ನ ಆಡ್ಕೊಳ್ಳಿಕ್ಕೆ ಈ ಪ್ಲೇಸು ಚೆನ್ನಾಗಿದೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ರೋಪ್ ಆ್ಯಕ್ಟಿವಿಟೀಸ್, ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸ್ ಈ ರೆಸಾರ್ಟಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಮೋಸ್ಟ್ಲಿ ಲಾಸ್ಟ್ ಇಯರ್ ಕೊಟ್ಟಿರ್ಬೇಕಂತ ಕಾಣುತ್ತೆ. 20 ಸೀರಿಯಲ್ಲು, 2 ಮೂವಿ, ಎಷ್ಟು ವೆಬ್ ಸೀರೀಸ್ ಅವೆಲ್ಲ ಹೇಳ್ಬೇಕ್ರಿ ನೀವು. ಅಲ್ವಾ? ಸುದೀಪ್ದು ಇಲ್ಲ ರಂಗಾಬಸ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹಾಂ ಹೌದು. ಏನಂದ್ರಿ? ಸೂಪರಾ? ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅಂತ ಗೊತ್ತಾಗಿದೆ ಅಲ್ಲ. ಮಧ್ಯಾಹ್ನ ಊಟ ಭರ್ಜರಿಯಾಗಿತ್ತು. ಚಪಾತಿ,
ಮತ್ತು ಅದಕ್ಕೆ ಚಿಕನ್ ಫ್ರೈ ಇತ್ತು, ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಇತ್ತು. ಹಾಗೆ ಒಳ್ಳೆ ಬಿರಿಯಾನಿ ಮಾಡಿದರು, ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ಫಿಶ್ ಫ್ರೈ ಅಂತೂ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು ಅಂತ ಹೇಳಿ. ಇವತ್ತಿನ ಸ್ಪೆಷಲ್ ಫಿಶ್ ಫ್ರೈನ ನಮ್ಮ ಕೃಷ್ಣಪ್ಪ ಸರ್ ನಮ್ಮ ಟೀಮ್ಗೆ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಮಾಡಿ ರುಚಿಯಾಗಿ ಮಾಡಿ ಅಂತ ಹೇಳಿಬಿಟ್ಟು ಫಿಶ್ ಫ್ರೈನ ಮಾಡಿಸ್ಕೊಟ್ರು. ನಮಗೆ ಕೇಳಿ ಹಾಕಿದ್ರು, ನಿಮಗೆ ಬೇಕಾದರೆ ಹಾಕಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ನಮಗೆ ಕೆಲವರು ಹಾಕಿಸ್ಕೊಂಡ್ರು, ಬಟ್ ನನಗಂತೂ ಒಂದು ತಿನ್ನೋಷ್ಟರೊಳಗೇ ಸಾಕನ್ನಿಸ್ತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರು. ಊಟನ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಬರ್ತಾಯಿದ್ದೀವಿ. ನಮ್ಮ ಫ್ರೆಂಡ್ಸ್ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಕ್ರೌಡ್ ಇಲ್ಲದೆ ಇರೋದ್ರಿಂದ ನಮಗೆ ಪೂರ್ತಿ ಏರಿಯಾ ನಾವೇ ಆಕ್ಯುಪೈ ಮಾಡ್ಕೊಂಡಿದ್ದು ಅಂತ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲ್ ಏರಿಯಾನು ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಕವಿಗೆ ಏನಾಗಿದೆ ಕವಿ? ಹೌದು, ಹೌದಾ? ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಹೇಳಿ ನೀರಿಗೆ ಜಿಗಿಬೇಕಂತಿದ್ದೀವಿ, ಆದ್ರೆ ಇದು ಸುಣ್ಣ ಸಿಗುತ್ತೆ. ಸುಣ್ಣಕ್ಕೋಸ್ಕರ ಮತ್ತೆ ನಾನು ಸಣ್ಣ ಆಗಕ್ಕಾಗತ್ತಾ? ನಿನಗೆ ಈ ತರ ಮುತ್ತು ಕೊಟ್ಟಿದೆ ಜೇನುಳ ಅಂದ್ರೆ ನೋಡ್ರಿ, ಸೂಪರ್. ಕೈ ಕೊಡೋದ್ರೆ ನಾನೆಲ್ಲ ಮುಖಕ್ಕೆ ಕೈ ಎಲ್ಲ ಕೊಟ್ಟಿಲ್ಲ. ಇಲ್ಲ, ಅಯ್ಯೋ ಕೊಟ್ಟಿದ್ರೆ ಇಷ್ಟಪ್ಪ. ಅದು ಮುಖಕ್ಕಿಲ್ಲ, ಅದು ಕೊಟ್ಟಿರಂಗಿಲ್ಲ, ಗುದ್ದಂಗಿರ್ತದೆ. ಒಂದು ಪ್ಲಾಸ್ಟರ್ ಹಾಕಿ ಕತ್ತಿಗೆ ಹಿಂಗೆ ಕೆಳಗಡೆ ಇಡ್ಬೇಕು. ಹೌದಾ? ನೇತಾಕೊಂಡು ಕೆಳಗೆ ಬಿಡ್ತಾ ನೋವು ಜೂ ಅಂತ ಆಗ್ತಿದೆ. ಆದ ಕಾರಣಗಳಿಂದ ನೀರಿನ ದುಂಬಿಯನ್ನು ಹಿಡಿದು ಹಾಕಿ ಮೇಡಮ್ ಹಾಕಿ ಒಂದು ಜೇನುಳ ಕಚ್ಚಿರೋಕ್ಕೆ ಕವಿತಾ ಅವ್ರಿಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಪಾಪ. ಏನು ನಮ್ಮ ಒಂದು ಕಾಳಜಿ, ಪ್ರೀತಿ. ದಯವಿಟ್ಟು ಯಾರು ಇದನ್ನ ಬನ್ನಿ, ಊಟ ರೆಡಿ ಮಾಡಿದ್ದೀವಿ. ಪುಷ್ಪ ಅವರು ಬೇಕಾದ್ರೆ ನಮ್ಗೆ ಸಹಾಯ ಮಾಡೋದು, ವಿಶ್ವಾಸ ಇವೆಲ್ಲ ಸದಾ ಹೀಗೆ ಇರ್ಲಿ. ನಾವು ಜೀವನದಲ್ಲಿ ದೇವ್ರ ಹತ್ರ ಕೇಳ್ಕೊತೀವಿ ಇರ್ಬೇಕು. ಅಂಡ್ ಇನ್ ಮುಂದಕ್ಕೂ ಹೀಗೆ ಇರ್ಲಿ ಅಂತ. ಇನ್ನು ಮೇಲೆ ಎಂಜಾಯ್ ಮಾಡೋಣ. ಇದೊಂದು ಚೂರ್ ಬಿಟ್ರೆ ಬೇರೆ ಎವ್ರಿಥಿಂಗ್ ಇಸ್ ಫೈನ್. ಅಂಡ್ ಫ್ರೆಂಡ್ಸ್, ಮತ್ತೆ ಯಾರು ಕೂಡ ಈ ತರ ಫಸ್ಟ್ ಏಡ್ ದಯವಿಟ್ಟು ಮಾಡ್ಕೊಂಬಿಡಿ. ಪಾಪ ಇದು ಕವಿತಾಗ್ ಮಾತ್ರ ನೋಡಿ, ಇದು ಕವಿತಾಗ್ ಮಾತ್ರ ಸೂಟ್ ಆಗುತ್ತೆ ಫಸ್ಟ್ ಏಡ್ ನಮ್ಗೆಲ್ಲ. ಹೇಳಿ ಫಸ್ಟ್ ಏಡ್ ಬೇಡ. ಓಕೆ, ಅಷ್ಟೇನು ನೋವಾಗ್ತಿಲ್ಲ. ಸೋ ನೈಸ್. ಅಡ್ಜಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ಇವ್ರ ಪ್ರೀತಿಯಲ್ಲಿ ನೀವು ಬನ್ನಿ ಈ ಕಡೆ. ಇವರ ಪ್ರೀತಿಯಲ್ಲಿ ನಾವು ಈ ನೋವೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ. ಯಾವಾಗ್ಲೂ ಫ್ರೆಂಡ್ಶಿಪ್ ಡೇ ಈ ತರ ನಾವು ಹ್ಯಾಪಿನೆಸ್ ಅಲ್ಲಿ ನಾವು ಈ ತರನೇ ಆಚರಿಸ್ತಾ ಇದ್ರೆ ನೋವೇ ಇರೋದಿಲ್ಲ ಅಲ್ವಾ? ಮನುಷ್ಯ ನಗ್ತಾ ಇರ್ತಾನೆ, ಖುಷಿಯಾಗಿರ್ತಾನೆ. ವೆರಿ ಟ್ರೂ. ಫ್ರೆಂಡ್ಸ್ ಒಂದ್ 4 ಜನ ಇದ್ರೆ ಸಾಕು ಅಲ್ವಾ? ಎಷ್ಟು ಡೈಲಿ ಜೈನ್ ಕಚ್ಚಿಸ್ಕೊಳ್ತಾರೆ. ಡೈಲಿ ಜೈನ್ ಹತ್ರ ಕಚ್ಚಿಸ್ಕೊಳ್ಬೇಕಾದ್ರೆ ಫಸ್ಟ್ ಇವ್ರ ಹತ್ರನೇ ಮಾಡಿಸ್ಕೊಂಡು ಮತ್ತೆ ಬೇಕಾದ್ರೆ ಅದನ್ನ ಫ್ಯಾಷನ್ ಮಾಡೋಣ. ಏನು ತೊಂದ್ರೆ ಇಲ್ಲ. ಬಟ್ ಇಟ್ ವಾಸ್ ಅ ಲವ್ಲಿ ಟೈಮ್ ವಿ ಆರ್ ಹ್ಯಾವಿಂಗ್ ನೌ. ಇನ್ನೂ ಅರ್ಧ ದಿನ ಬಾಕಿ ಇದೆ. ಇನ್ನು ಬೇಜಾರು ನೋಡೋದಿದೆ. ಎಂಜಾಯ್, ನಮ್ಮನ್ನ ನಾವೇ ಖುಷಿ ಪಡ್ಕೊಳ್ಳೋಣ. ಹಾಗೆ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೈಸ್. ಥ್ಯಾಂಕ್ ಯು. ಸೂಪರ್. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಿ ಆದಮೇಲೆ ರೈನ್ ಡ್ಯಾನ್ಸ್ ಕಡೆ ಹೋಗ್ತೀವಿ. ಅಲ್ಲಿ ರೈನ್ ಡ್ಯಾನ್ಸ್ ವಿತ್ ಮ್ಯೂಸಿಕ್ ಇತ್ತು. ಟೀಮ್ ಅವರಂತೂ ಕುಣಿದು ಕುಪ್ಪಳಿಸಿದ್ರು ಅಂತ ಹೇಳ್ಬೋದು. ಹೀಗೆ ನಾವು ಇವತ್ತಿನ ದಿನ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡಿದ್ವು. ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಡೇದು ರಿಂಗನ್ನ ನಮಗೆ ಲಲಿತಾ ಮೇಡಮ್ ಕೊಟ್ಟರು, ಮತ್ತು ಹಾಗೆ ಟ್ಯಾಗ್ಗಳು ಕೊಟ್ಟರು. ಎಲ್ರಿಗೂ ಕೂಡ ಎಲ್ಲ ಟೀಮ್ ಮೆಂಬರ್ಸ್ಗೂ ಕೊಟ್ಟರು. ತುಂಬ ಖುಷಿಯಾಗಿ ಇವತ್ತಿನ ದಿನನ ನಾವು ಎಂಜಾಯ್ ಮಾಡಿದ್ವಿ. ಜೊತೆಗೆ ನಿಮಗೂ ಕೂಡ ಈ ರೆಸಾರ್ಟ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ಮತ್ತು ಈ ರೆಸಾರ್ಟ್ನ ನೋಡಿದ ಮೇಲೆ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೋಮ್ ಸ್ಟೇ ಮಾಡಬೇಕು ಈ ಥರ ಬೆಂಗಳೂರು ಸರೌಂಡಿಂಗಲ್ಲಿ, ನಾಯ್ಸ್ ಫ್ರೀ, ಪೊಲ್ಯೂಷನ್ ಫ್ರೀ ಅಂದವ್ರಿಗೆ ಇದು ಒಂದು ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು. ಟೀಮ್ ಔಟಿಂಗ್, ಕಾರ್ಪೊರೇಟ್ ಔಟಿಂಗಿಗೂ ಕೂಡ ಒಳ್ಳೆ ಜಾಗ ಇದೆ. ತುಂಬ ಸ್ಪೇಷಿಯಸ್ ಆಗಿರುವಂಥ ಸ್ಪೇಸ್ ಇದೆ. ಖಂಡಿತವಾಗ್ಲೂ ಕೂಡ ನಾವು ಈ ರೆಸಾರ್ಟ್ನ ಚೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಇನ್ನೊಂದು ವಿಷಯ,
ಈ ಟ್ರಿಪ್ನ ಆರ್ಗನೈಸ್ ಮಾಡಿಕೊಟ್ಟಂಥ ನೇತ್ರಮ್ನವ್ರಿಗೆ ಮತ್ತು ಕೃಷ್ಣಪ್ಪ ಸರ್ಗೆ ಹಾಗೆ BLE ಟೀಮ್ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೇತ್ರಮ್ಮ, ನೀವು ಆರ್ಗನೈಸ್ ಮಾಡಿಕೊಟ್ರಿ, ಆದರೆ ಈ ಟ್ರಿಪ್ಪಲ್ಲಿ ನೀವು ಬರೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ ಆಗಿ ಏನು ಪರ್ಸ್ನಲ್ ರೀಸನಿಂದ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಆದರೂ ನಿಮ್ಮ ನೀವು ಉಪಸ್ಥಿತರಿಲ್ಲ ಅನ್ನೋದೊಂದು ಬಿಟ್ಟರೆ ನಾವು ಈ ಕಂಪ್ಲೀಟ್ ಡೇನ ನಾವು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್.